ಹಲೋ ವ್ಯೂವರ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತು ನಾವು ಸಿರಿಧಾನ್ಯದ ಮಸಾಲೆ ಕಿಚಡಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲನೇದಾಗಿ 1 ಕಪ್ ಅಷ್ಟು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಇಟ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಈ ಮಸಾಲ ಕಿಚಡಿಗೆ ಬಳಸ್ತಾ ಇರೋಂಥ ಅಕ್ಕಿ ಅಂದರೆ ಅದು ಸಾಮೆ ಅಕ್ಕಿ, ಲಿಟಲ್ ಮಿಲೆಟ್ಸ್ ಅಂತ ಅಂತಾರೆ. ಇದು ಐರನ್ ರಿಚ್, ಪ್ರೋಟೀನ್ ರಿಚ್, ವಿಟಮಿನ್ ಬಿ ಹೇರಳವಾಗಿರುತ್ತೆ, ಗ್ಲೂಟನ್ ಫ್ರೀ. ಇದು ವೈಟ್ ರೈಸ್ಗೆ ಬೆಸ್ಟ್ ಸಬ್ಸ್ಟಿಟ್ಯೂಟ್. ಆಮೇಲೆ ಡಯಾಬಿಟಿಕ್ ಪೇಷಂಟ್ ಯಾರಾದರೂ ನಿಮ್ಮ ಮನೇಲಿದ್ದರೆ ದಿಸ್ ಇಸ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಸೊ ಇದನ್ನು 3-4 ಸರಿ ತೊಳೆದ್ಬಿಟ್ಟು ಅದಕ್ಕೆ ಅಕ್ಕಿಗೆ ಉಪ್ಪನ್ನು ಹಾಕಿ ಬೇಯೋದಕ್ಕೆ ಇಡಬೇಕು. ನಾನಿಲ್ಲಿ ಯಾವುದೇ ಕುಕ್ಕರನ್ನು ಬಳಸ್ತಾ ಇಲ್ಲ. ಕುಕ್ಕರನ್ನು ಬಳಸಿದರೆ ಕುಕ್ಕರಲ್ಲಿ ಒಂದೇ ಸರಿ ಎರಡನ್ನೂ ಹಾಕಿ ಬೇಯೋದಕ್ಕೆ ಇಡ್ಬೋದು. ಈಗ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಮಸಾಲ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ. 3-4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ರೋಸ್ಟ್ ಮಾಡಿಕೊಂಡು ತೆಗೆದಿದ್ದಾಯಿತು. ಈಗ 1 ಟೀ ಸ್ಪೂನಷ್ಟು ಕ್ಯುಮಿನ್ ಸೀಡ್ಸ್, ಇದನ್ನು ಕೂಡ ಅಂದರೆ ಜೀರಿಗೆಯನ್ನು ಹುರಿದ್ಕೊಂಡು ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇದೇ ಮಿಕ್ಸಿ ಜಾರಿಗೆ ಅಂದರೆ ಈಗೇನು ಕೊತ್ತಂಬರಿ ಕಾಳು ಮತ್ತು ಜೀರಿಗೆಯನ್ನು ಹುರಿದಿಟ್ಕೊಂಡಿದ್ವಿ ಅವೆರಡನ್ನು ಹಾಕಿ 3-4 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿಯನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಆಮೇಲೆ 4 ಟೊಮೊಟೊ ಹಣ್ಣನ್ನು 4-5 ನಿಮಗೆ ಹುಳಿ ಬೇಕಾದಲ್ಲಿ ಇನ್ನೂ ಟೊಮೊಟೊ ಆ್ಯಡ್ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ರುಬ್ಬಿ ಸಣ್ಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ನಾವು ಹೆಸರು ಕಾಳನ್ನು ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅದನ್ನು ಹೀಗೆ ಚೆಕ್ ಮಾಡೋಣ, ಇದು ಬೆಂದಿದೆನಾ ಇಲ್ವಾ ಅಂತೇಳಿ. ಆ್ಯಕ್ಚುಲಿ ಇದು ಬೆಂದಿದೆ, ಸೊ ಇದು ತೆಗೆದಿಟ್ಬಿಟ್ಬಿಡ್ತೀವಿ, ಆಮೇಲೆ ಯೂಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಈಗ ಒಗ್ಗರಣೆಗೆ 4-5 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಪಲಾವ್ ಎಲೆ ಅದು 1-2 ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ನಾವು ಪಲಾವ್ ಎಲೆ ಆಗಲಿ ಈರುಳ್ಳಿಯನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ ಮಸಾಲ ಕಿಚಡಿ. ಈಗ ಪಲಾವ್ ಎಲೆ 2 ಪಲಾವ್ ಎಲೆಯನ್ನು ಹಾಕಿದ್ದಾಯಿತು. ನಂತರ ನಾವು 1 ಈರುಳ್ಳಿನ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿಯನ್ನು ಹಾಕಿದ್ದೀವಿ. ಹಾಕಿ ಈಗ ಬಾಡಿಸ್ಕೊಳ್ಳೋದು. ಚೆನ್ನಾಗಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡು ಆದ ನಂತರ ಇದೊಂದು ಸ್ವಲ್ಪ ಬೇಯಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಏನು ಬರುತ್ತೆ ಈರುಳ್ಳಿದು, ಆ ಸಮಯದಲ್ಲಿ ನಾವು ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ. ಅಂದರೆ ಈ ಟೊಮೊಟೊದು ಏನು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಬೇಕು, ಆ ಥರ ನಾವು ಫ್ರೈ ಮಾಡ್ಕೋಬೇಕು ಅಲ್ಲಿವರೆಗೂ. ಆಮೇಲೆ ಈ ಉಳಿದಿರೋ ಮಸಾಲೆ ಏನಿದೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮತ್ತೆ ಅದೇ ಒಗ್ಗರಣೆಯ ಕಡಾಯಿಗೆ ಹಾಕಬೇಕು. ಒಗ್ಗರಣೆ ಕಡಾಯಿಗೆ ಹಾಕಿ ಮತ್ತೆ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟು, ಅಂದರೆ ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಕುದಿಬೇಕು. ಆ ಮಸಾಲೆ ಎಲ್ಲ ಹಿಡ್ಕೋಬೇಕು. ಆಮೇಲೆ ಇದೆಲ್ಲ ಆದ ನಂತರ
ಈಗ ನಾವೇನು ಬೇಯಿಸಿರೋ ಅಕ್ಕಿ ಇದೆ ಅದಕ್ಕೆ ನಾವು ಹೆಸರು ಕಾಳನ್ನು ಬೇಯಿಸಿರೋವಂಥ ಹೆಸರು ಕಾಳನ್ನು ಅದೇ ಪಾಟಿಗೆ ಹಾಕ್ತಿದ್ದೀವಿ, ಅಂದರೆ ಪಾತ್ರೆಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಈ ಬೇಯಿಸಿಟ್ಕೊಂಡಿರೋಂತಹ ಅಂದರೆ ರೆಡಿ ಮಾಡ್ಕೊಂಡಿರೋಂಥ ಮಸಾಲೆಯನ್ನು ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಚೆನ್ನಾಗಿ ಎಲ್ಲನೂ ರುಚಿನೂ ಬೆರೆತ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದರಲ್ಲಿ ಉಪ್ಪು ಖಾರ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ಈ ಸಂದರ್ಭದಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೀವು ಕುಕ್ಕರಲ್ಲಿ ಮಾಡೋದಿದ್ದರೆ ಎಲ್ಲನೂ ಒಂದೇ ಸರಿ ಹಾಕಿ ಬೇಯಿಸ್ಕೋಬೋದು. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಆಮೇಲೆ ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಬಳಸಿರೋ ಅಂಥದ್ದು 2 ಕಪ್ನಷ್ಟು ಅಕ್ಕಿ ಬಳಸಿದ್ದೀನಿ, 1 ಕಪ್ನಷ್ಟು ಹೆಸರು ಕಾಳನ್ನು ಬಳಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯೋದಕ್ಕೆ ಅಂದರೆ ಅರೋಮಾ ಎಲ್ಲ ಇಟ್ಕೊಳ್ಳೋಕ್ಕೆ ಟೈಮ್ ಕೊಟ್ಟು ಆಮೇಲೆ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀವಿ. ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ತುಪ್ಪ ಫ್ಲೇವರ್ಗೋಸ್ಕರ. ಇಷ್ಟನ್ನು ಹಾಕಿದರೆ ಇನ್ನೂ ಒಂದು 2 ನಿಮಿಷಗಳ ಕಾಲ ಬಿಸಿ ಮಾಡಿದರೆ ನಮ್ಮ ಮಸಾಲ ಕಿಚಡಿ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.